नमो रातपतये नमो गणपतये नमः प्रमद नमस्ते नमो माया एकदंताय विघ्नविनाशिने सूतदात्रे वरदमूर्तये नमो नमः। ಎಲ್ಲ ಇದ್ದು ಏನು ಇಲ್ಲದೆ ಇರೋ ಈ ಸಂಬಂಧಕ್ಕೆ ಏನು ಹೇಳಬೇಕೋ ಏನೋ. ಭುವನ್ ಪಾಲ್ಗೆ ನಾನು ಏನೂ ಅಲ್ಲ, ಆದರೆ ಜಗತ್ತಿನ ಕಣ್ಣಿಗೆ ಏನೂ ಆಗೇ ಇಲ್ಲ. ಎಷ್ಟು ದಿನ ನಾನು ಇದೇ ಮುಖವಾಡ ತೊಟ್ಕೊಂಡು ಕೂತಿರ್ಬೇಕು? ಅಮ್ಮ ಅಜ್ಜಿ ಎಲ್ಲರೂ ಖುಷಿಯಾಗಿದ್ದಾರೆ. ಶ್ರದ್ಧಾ, ಮತ್ತೆ ಏನು ಅನಿಸ್ತಾ ಇದೆ? ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರಲ್ವಾ? ಹೌದು ಭುವನ್, ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅದನ್ನು ನೋಡೋಕೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಓಹ್, ನೀನೊಂಥರ ತ್ಯಾಗಮಯಿ ಟೈಪು ಅನ್ನೋ ಹಾಗಿದ್ರೆ. ಅದೇನೋ ನಂಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಸಂತೋಷವಾಗಿರೋದನ್ನು ನೋಡಿದ್ರೆ ನನಗಂತೂ ತುಂಬ ಆನಂದ. ನೀ ಹೀಗೆಲ್ಲ ಮಾತಾಡೋದ್ರಿಂದ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಅನ್ಕೋಬೇಡ. ನೆನ್ಪಿಟ್ಕೊ. ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀಳಿ ಅಂತ ನಾನು ಹೀಗೆಲ್ಲ ಹೇಳ್ತಾ ಇಲ್ಲ. ನೀವೇ ನೋಡಿ, ಎಲ್ಲರೂ ಎಷ್ಟೊಂದು ಸಂತೋಷವಾಗಿದ್ದಾರೆ. ನೀವ್ಯಾಕೆ ಹೀಗೆ? ಸಾಕು ಸಾಕು, ಮತ್ತೆ ನಿನ್ನ ಹಳೆ ಪರ ನನಗೆ ಓಪನ್ ಮಾಡಬೇಡ. ಏನ್ ನಡೀತಾ ಇದೆ ಇವ್ರ ಮಧ್ಯೆ? ಅದ್ ಹೇಗಿಬ್ರು ನಗ್ನಗ್ತಾ ಮಾತಾಡ್ಕೋತಾ ಇದಾರೆ? ಭುವನ್ ನನ್ನ ಏನೇನೋ ಕತೆ ಹೇಳಿ ಫೂಲ್ ಮಾಡ್ತಾ ಇಲ್ಲ ತಾನೆ? ಊರ್ಮಿ, ಸ್ವಲ್ಪ ಬಾರೆ. ಏನ್ ಮಾಮ್? ಅಯ್ಯೋ ಬಾರೆ ಹೇಳ್ತೀನಿ. ಏನು? ಭುವನ್ ರೂಮಲ್ಲಿ ಹೋಗಿ ದುಡ್ಡು ಕದ್ಕೊಂಬಂದ್ಯಾ? ಹಾ ಬೇಟಿ, ಭುವನ್ ರೂಮಲ್ಲಿ ಕೂತಿದ್ದಾಗೆ ಹೋಗಿ ದುಡ್ಡು ಕದ್ಕೊಂಡು ಬಂದಿದ್ದೀನಿ, ಗೊತ್ತಾ? ಅಮ್ಮ, ಏನಮ್ಮ ನೀನು? ತಲೆ ಸರಿಗಿದ್ಯಾ ನಿಂಗೆ? ಯಾಕಿಂತ ಕೆಲಸ ಮಾಡಕ್ ಹೋದೆ? ಯಾಕೆ ಊರ್ಮಿ ಹಾಗೆಲ್ಲ ಲುಕ್ ಕೊಡ್ತೀಯಾ? ನೀನೇ ತಾನೇ ಹೇಳಿದ್ದು ಚೆಕ್ ಎಲ್ಲ ಬೇಡ, ತೊಂದರೆ ಆಗತ್ತೆ ಅಂತ. ಅದಕ್ಕೆ ನಾನು ಡೈರೆಕ್ಟ್ ಆಗಿ ಹೋಗಿ ದುಡ್ಡು ಕದ್ದೆ. ಊರ್ಮಿ, ಸತ್ಯ ಹೇಳು, ನೀನ್ ಮಾಡಿದ್ದು ಹಾಗೆ ತಾನೇ? ಹೇಳು ಊರ್ಮಿ, ನನ್ನ ಹತ್ರ ಯಾಕೆ ಮುಚ್ಚು ಮರೆ ಇಲ್ಲ? ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ಭುವನ್ ರೂಮಲ್ಲಿ ಹೋಗಿ ದುಡ್ಡು ಕದಿಯೋಷ್ಟು ಚೀಪ್ ಕೆಲಸ ಮಾಡಲ್ಲ ನಾನು. ನೋಡು, ನೀನು ಇನ್ನೊಂದ್ಸಲಿ ಆ ರೀತಿ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಛೇ, ಹೇಗೆ ಹೇಳೋದು ನಿನ್ಗೆ? ಭುವನ್ ರೂಮಲ್ಲಿ ಇರುವಾಗ್ಲೇ ಹೋಗಿ ದುಡ್ಡು ಕದಿಯಲ್ಲ. ಇಲ್ಲಿಗೆ ನಿನ್ ಕತೆ ಮುಗ್ದೇ ಹೋಯ್ತು. ಒಳ್ಳೆ ಆತರ್ ಗೇಡಿ ತರ ಆಡ್ತಾ ಇದ್ಯಲೆ, ಏನಾಯ್ತಂತದೀಗ? ಅವನ್ಗೆ ಹೇಗೆ ಗೊತ್ತಾಗತ್ತೆ ನಾನು ದುಡ್ಡು ಕದ್ದಿದ್ದು? ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಅವನಿಗೆ ಕಣ್ ಕಾಣಿಸುತ್ತೆ.
ಅದಕ್ಕೆ ಗೊತ್ತಾಗುತ್ತೆ.